ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇವೆ. ಈ ಹೊಸ ತಿಂಗಳಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಕಳೆದ 6 ತಿಂಗಳು ದೇವರು ನಮ್ಮನ್ನು ಅದ್ಭುತವಾಗಿ ಅತಿಶಯವಾಗಿ ನಮ್ಮನ್ನು ನಡೆಸಿ ಬಂದಿದ್ದಾರೆ. ಈ ಹೊಸ ತಿಂಗಳಲ್ಲಿ ನಾವು ದೇವರನ್ನು ನಂಬನ, ಅವರ ಮೇಲೆ ನಾವು ಭರವಸೆ ಇಡೋಣ. ವಾಕ್ಯ ಹೆಂಗೆ ಹೇಳುತ್ತದೆ, ಅವರನ್ನು ನಂಬುವವರನ್ನು, ಅವರ ಮೇಲೆ ಭರವಸೆ ಇಡುವವರನ್ನು ಅವರು ಪರಿಪೂರ್ಣವಾದ ಶಾಂತಿಯಿಂದ ನಮ್ಮನ್ನು ಕಾಪಾಡುವರು ಎಂಬುದಾಗಿ ವಾಕ್ಯ ನಮಗೆ ಇಲ್ಲಿ ಭರವಸೆ ನೀಡುತ್ತದೆ. ಸೊ ಈ ತಿಂಗಳೆಲ್ಲ ನಾವು ದೇವರನ್ನು ನಂಬನ, ಅವರ ಮೇಲೆ ನಾವು ಭರವಸೆ ಇಡೋಣ. ಹಲ್ಲೆಲೂಯಾ. ಈ ದಿನಗಳಲ್ಲಿ ದೇವರು ತನ್ನ ಪರಿಶುದ್ಧ ಆತ್ಮವನ್ನು ತನ್ನ ಜನರ ಮೇಲೆ ಅಪಾರವಾಗಿ ಸುರಿಸ್ತಾ ಇದ್ದಾನೆ. ತನ್ನ ಸತ್ಯಗಳನ್ನು ಅನೇಕರು ಅರಿತುಕೊಳ್ಳುವಂತೆ ದೇವರ ಕೃಪೆಯನ್ನು ತೋರಿಸ್ತಾ ಇದ್ದಾನೆ. ಸೊ ಅವರ ಸತ್ಯಕ್ಕೆ ಸಾಕ್ಷಿಯಾಗಿ ನಾವು ಜೀವಿಸುವಂತೆ ದೇವರು ನಮ್ಮೊಟ್ಟಿಗೆ ಸತ್ಯವನ್ನು ಮಾತನಾಡಿ ಅವರು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ಯೋಸೇಫನ ಶ್ರಮಗಳು, ಕಳೆದ ಬಾರಿ ನಾವು ಯೋಸೇಫನ ಪರಿಶುದ್ಧತೆ ಮತ್ತು ಯೋಸೇಫನ ದರ್ಶನದ ಬಗ್ಗೆ, ಆ 2 ಕಾರ್ಯದ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಈ ದಿನದಲ್ಲಿ ಯೋಸೇಫನ ಶ್ರಮಗಳು, ಜೋಸೆಫ್ ಸಫರಿಂಗ್ ಎನ್ನುವ ಮುಖ್ಯಾಂಶದಲ್ಲಿ ಈ ದೇವ ಸತ್ಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅದಕ್ಕೆ ಆಧಾರವಾಗಿ ಒಂದು ವೇದ ವಾಕ್ಯವನ್ನು ನಾನು ನಿಮಗಾಗಿ ಓದುತ್ತೇನೆ. ನಾವು ತೆಗೆದುಕೊಳ್ಳೋಣ. ಕೀರ್ತನೆ 105ನೇ ಕೀರ್ತನೆ 17ರಿಂದ 19ನೇ ವಚನವರೆಗೂ ನಾನು ಓದ್ತೇನೆ. Psalms 105 verses 17 to 19. ಅವರ ಮುಂದೆ ಒಬ್ಬ ಮನುಷ್ಯನನ್ನು, ಅಂದರೆ ದಾಸನಾಗಿ ಮಾರಲ್ಪಟ್ಟ ಯೋಸೇಫನನ್ನು ಕಳುಹಿಸಿದರು. ಅವರು ಸಂಕೋಲೆಗಳಿಂದ ಅವನ ಕಾಲುಗಳನ್ನು ಬಾಧಿಸಿದರು, ಅವನನ್ನು ಕಬ್ಬಿಣದ ಬೇಡಿಗಳಿಂದ ಬಂಧಿಸಿದರು. ಆತನ ವಾಕ್ಯವು ಬರುವವರೆಗೆ ಕರ್ತನ ಮಾತು ಅವನನ್ನು ಪುಟಕ್ಕೆ ಹಾಕಿತು ಎಂದು ಯೋಸೇಫನ ಜೀವಿತದ ಬಗ್ಗೆ ಇಲ್ಲಿ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸ್ನೇಹಿತರೆ, ದೇವರು ನಮ್ಮನ್ನು ಉಪಯೋಗಿಸಬೇಕಾ? ಇಲ್ಲಾಂದರೆ ನಾವು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಬಯಸುತ್ತೇವೆ. ಹಾಗಾದರೆ ದೇವರು ನಮ್ಮನ್ನು ಪರಿಶೋಧಿಸಲೇಬೇಕು, ಪುಟಕ್ಕೆ ಹಾಕಲೇಬೇಕು. ಆಮೇಲೆ ಸೊ ಪರಿಶೋಧಿಸಲ್ಪಡದೆ, ಪುಟಕ್ಕೆ ಹಾಕಲ್ಪಡದೆ, ರೂಪಿಸಲ್ಪಡದೆ, ಪಕ್ವವಾಗದೆ ಯಾವ ಮನುಷ್ಯನಾಗಲಿ, ಇಲ್ಲಾಂದರೆ ಯಾವ ಮನುಷ್ಯನು ದೇವರು ಉಪಯೋಗಿಸುವುದಿಲ್ಲ. ದೇವರು ನಮ್ಮನ್ನು ಉಪಯೋಗಿಸಬೇಕಾದ್ರೆ ನಾವು ಪರಿಶೋಧಿಸಲ್ಪಡಬೇಕು, ಕರಗಬೇಕು, ದೇವರ ಚಿತ್ತದಂತೆ ರೂಪಿಸಲ್ಪಡಬೇಕು. ಆವಾಗ ದೇವರು ನಮ್ಮನ್ನು ಉಪಯೋಗಿಸಲು ಸಾಧ್ಯ ಮತ್ತು ಅವರ ಚಿತ್ತವನ್ನು ಅರಿಯುವಂತೆ ದೇವರ ಕೃಪೆಯನ್ನು ಹೊಂದಲು ಸಾಧ್ಯ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನೋಡ್ರಿ, ಅನೇಕ ಜನರು ಕಷ್ಟಪಡಲು ಅವರು ಇಷ್ಟಪಡುವುದಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ನಾವು ಯಾಕೆ ಕಷ್ಟಪಡಬೇಕು? ಯಾಕೆ ಕಷ್ಟಗಳನ್ನು ನಾವು ಅನುಭವಿಸಬೇಕು? ನೋಡಿ, ನಾವು ಕಷ್ಟಗಳನ್ನು ಅನುಭವಿಸುವಾಗಲೇ ನಾವು ದೇವರ ಚಿತ್ತವನ್ನು ಅರಿಯಲು ಸಾಧ್ಯ, ಅದನ್ನು ಗ್ರಹಿಸಲು ಸಾಧ್ಯ ಎಂಬುದಾಗಿ ನಾವು ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು. ಒಂದು ವಾಕ್ಯವನ್ನು ನಾನು ಓದುತ್ತೇನೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನವನ್ನು ನಾನು ಓದ್ತೇನೆ. ಡ್ಯೂಟ್ರಾನಮಿ ಚಾಪ್ಟರ್ 8 verses 3. ಮನುಷ್ಯರು ಆಹಾರದಿಂದ ಮಾತ್ರವಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ನುಡಿಯಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವಿನಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು ಎಂದು ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ದೇವರು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸುತ್ತಾರೆ? ಯಾಕೆ ದೇವರು ನಮ್ಮನ್ನು ಹಸಿವಿನಿಂದ ಬಳಲಿಸುತ್ತಾರೆ? ಅವರ ಗೊತ್ತಿಲ್ಲದ ಮನ್ನದಿಂದ ನಾವು ಬದುಕಿಕೊಳ್ಳುವಂತೆ, ಸತ್ಯಗಳನ್ನು, ದೇವರ ಚಿತ್ತವನ್ನು ಅರಿಯುವಂತೆ, ಕಷ್ಟಗಳಿಗೆ ಒಳಪಟ್ಟು ಬರುವಾಗ ಒಂದು ಪಾಠವನ್ನು ನಾವು ಕಲಿಯುತ್ತೇವೆ. ಹಲ್ಲೆಲೂಯಾ. ಆದಾಮನಿಗೆ ದೇವರು ಬಲವನ್ನು, ಅಧಿಕಾರವನ್ನು ಕೊಟ್ಟರು. ಆದರೆ ಅದು ಎಲ್ಲವನ್ನು ಶತ್ರು ಕದ್ದುಕೊಂಡನು. ಅಪ್ರಾಕ್ಸಿಮೇಟ್ ಆಗಿ ನೀವು ನೋಡಬೇಕಾದ್ರೆ ಆದಾಮನು ದೇವರ ಹಾಗೆ ಸೃಷ್ಟಿ, ಆದರೆ ದೇವರು ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ಎಲ್ಲವನ್ನು ತಂದರು, ತನ್ನ ಜೀವವನ್ನು ಬಿಟ್ಟು ಅದು ಎಲ್ಲವೂ ಶತ್ರುವಿನ ಕೈಗೆ ಹೋಯಿತು. ಸೊ ಅಂದಾಜು ಶತ್ರು ಲೋಕದ ದೇವರಾಗಿದ್ದನು. ಸೊ ಈ ಕಷ್ಟದ ಮಧ್ಯದಲ್ಲಿ, ಈ ಒಂದು ವೇದನೆಗಳ ಮಧ್ಯದಲ್ಲಿ ನಾವು ಏನು ಕಲಿತಿದ್ದೀವಿ ಅಂದರೆ, ಒಂದು ಪಾಠವನ್ನು ನಾವು ಕಲಿತಿದ್ದೇವೆ. ಇನ್ನು ಮುಂದೆ ನನ್ನಿಂದ ಆಗುವ ಕಾರ್ಯ ಏನೂ ಇಲ್ಲ ಎಂದು ಒಂದು ಪಾಠವನ್ನು ನಾವು ಕಲಿತಿದ್ದೇವೆ.
ಇಲ್ಲಿ ನೋಡಿ, ಇಲ್ಲಿ ವಾಕ್ಯ ಹೇಳುತ್ತದೆ, ಯೋಸೇಫು ತನ್ನ ಜೀವಿತದಲ್ಲಿ ಭಯಂಕರವಾದ ಕಷ್ಟಕ್ಕೆ ಒಳಪಟ್ಟನು ಎಂದು ವಾಕ್ಯ ಇಲ್ಲಿ ಹೇಳುತ್ತದೆ. ಅವರ ಕಾಲುಗಳನ್ನು ಸಂಕೋಲೆಗಳಿಂದ ಅವನ ಕಾಲುಗಳನ್ನು ಬಾಧಿಸಿದ್ರು ಎಂದು ಒಂದು ಭಯಂಕರವಾದ ಕಷ್ಟಕ್ಕೆ ಒಳಪಟ್ಟನು. ಒಂದು ವಾಕ್ಯವನ್ನು ನಾನು ಓದುತ್ತೇನೆ. ಆದಿಕಾಂಡ 40ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾನು ಓದ್ತೇನೆ. ಜೆನೆಸಿಸ್ ಚಾಪ್ಟರ್ 40 ವರ್ಸಸ್ 14 and 15. ಆದರೆ ನಿನಗೆ ಎಲ್ಲವೂ ಸರಿಯಾದಾಗ ನನ್ನನ್ನು ನೆನಪಿನಲ್ಲಿಟ್ಟುಕೋ, ನನಗೆ ಉಪಕಾರ ಮಾಡು, ನನ್ನ ವಿಷಯವಾಗಿ ಫರೋಹನಿಗೆ ತಿಳಿಸಿ ನನ್ನನ್ನು ಈ ಕಾರಾಗೃಹದಿಂದ ಬಿಡಿಸಿ ನನ್ನನ್ನು ಹೆಬ್ರಾಯರ ದೇಶದಿಂದ ಬಲಾತ್ಕಾರವಾಗಿ ಎತ್ತಿಕೊಂಡು ಬರಲಾಯಿತು. ನಾನು ಇಲ್ಲಿಯೂ ಸಹ ಯಾವ ತಪ್ಪು ಮಾಡಲಿಲ್ಲ, ಆದರೂ ನನ್ನನ್ನು ಈ ಕತ್ತಲೆಯ ಕೋಣೆಯಲ್ಲಿ ಹಾಕಿದ್ದಾರೆ. ಎಂಥ ಒಂದು ಡಿಜೆಕ್ಷನ್ ನೋಡಿದ್ರ ಯೋಸೇಫನಿಗೆ. ಒಂದು ಪಾನದಾಯಕನಿಗೆ 3 ದಿನದಲ್ಲಿ ಬಿಡುಗಡೆ ಬರಲಿಕ್ಕಿದೆ. ದೇವರು ವರವನ್ನು ಕೊಟ್ಟು ಯೋಸೇಫನನ್ನು ಉಪಯೋಗಿಸುತ್ತಾರೆ. ಹಾಗೆ ಆ ಪಾನದಾಯಕನು ಎಲ್ಲಿ ನಿಲ್ಲುತ್ತಾನಂದ್ರೆ ಅರಸನ ಹತ್ರ ನಿಲ್ಲುತ್ತಾನೆ. ಅವಾಗ ಯೋಸೇಫನ ಹೇಳ್ತಾನೆ, ಪಾನದಾಯಕನೇ, ನನ್ನ ಬಗ್ಗೆ ನೀನು ಸ್ವಲ್ಪ ಅರಸನ ಹತ್ರ ಮಾತನಾಡುತ್ತೀಯ. ನಾನು ಯಾವ ತಪ್ಪು ಮಾಡಲಿಲ್ಲ, ನಾನು ಏನು ಮಾಡಲಿಲ್ಲ, ಆದರೆ ಈ ಒಂದು ಸ್ಥಳದಲ್ಲಿ ಇದ್ದೇನೆ, ಈ ಒಂದು ಕತ್ತಲೆಯ ಕೋಣೆಯಲ್ಲಿ ಇದ್ದೇನೆ ಎಂದು ಆತನು ಅಳುತ್ತಾ ಇದ್ದಾನೆ. ಈ ರೀತಿಯಾದ ಸತ್ಯಗಳನ್ನು ನಾವು ಓದುವಾಗ ನಮ್ಮ ಹೃದಯವು ಮುರಿಯಲ್ಪಡುತ್ತದೆ. ದೇವರು ನಮ್ಮ ಸಂಗಡವಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಅವರ ಮಹಿಮೆಯಿಂದ ನಮ್ಮನ್ನು ತುಂಬಿಸುತ್ತಾರೆ. ಆದರೆ ಸಂಧಿಸುವುದು ಹೋರಾಟಗಳು, ಸಂಧಿಸುವುದು ಅವಮಾನಗಳು, ಸಂಕಷ್ಟಗಳು. ಆದರೆ ದೇವರು ಒಂದು ಆತ್ಮವನ್ನು ಆರಿಸಿಕೊಳ್ಳುವಾಗ ಅವರು ನಡೆಸುವ ವಿಧಗಳು ಕಠಿಣವಾಗಿದ್ರೂ ಅವರು ನಮ್ಮನ್ನು ಪುಟಕ್ಕೆ ಹಾಕುತ್ತಾರೆ ಮಾತ್ರ ಎನ್ನುವುದನ್ನು ನಾವು ಮರೆಯಲೇಬಾರದು. ಹಲ್ಲೆಲೂಯಾ. ಅದನ್ನು ನಾವು ಮರೆತು ಹೋಗಬಾರದು. ಪ್ರಿಯ ಸ್ನೇಹಿತರೆ, ಈ ಲೋಕದ ಆಶೀರ್ವಾದಕ್ಕಾಗಿ ನಾವು ದೇವರನ್ನು ತಿರಸ್ಕರಿಸಬಾರದು. ಸೇವೆಯನ್ನು ನಾವು ಬಿಟ್ಟು ಬಿಡಬಾರದು. ಏನಾದ್ರೂ ಸರಿ, ನಾನು ಸೇವಿಸುವ ದೇವರು ನನ್ನನ್ನು ಮೇಲೆ ಕೆತ್ತಲಿಕ್ಕೆ ಬಲವರಾಗಿದ್ದಾರೆ ಎನ್ನುವ ಒಂದು ಬಲವಾದ ನಂಬಿಕೆ ನಮಗೆ ಇರಬೇಕು. ಹಲ್ಲೆಲೂಯಾ. ಕೆಲವು ಸಮಯ ನಾವು ಪ್ರಾರ್ಥಿಸುವ ಜನರು ಆಶೀರ್ವದಿಸಲ್ಪಡುವಾಗ ಅಂಥ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಎಂದು ಬಯಸುವ ಹೃದಯಗಳು ಎಷ್ಟೋ ಇದೆ. ಆದರೆ ಈ ರೀತಿಯಾದ ಮಾರ್ಗದಲ್ಲಿ ನಾವು ದಾಟಿ ಬಂದಿದ್ದೇವೆ ಎಂದು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಿಶ್ಚಯವಾಗಲೂ ದೇವರು ಬಾಗಿಲುಗಳನ್ನು ತೆರೆಯುತ್ತಾರೆ ಮತ್ತು ಲೋಕವನ್ನೇ ಅಲ್ಲಾಡಿಸುವ ಒಂದು ಉನ್ನತವಾದ ಬಲದಿಂದ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು ಅವರು ತಾನು ಉಪಯೋಗಿಸುವ ಪಾತ್ರಗಳನ್ನು ಕರಗಿಸುತ್ತಾರೆ, ರೂಪಿಸುತ್ತಾರೆ. ಇಲ್ಲಿ ನೋಡಿ, ಯೋಸೇಫನಿಗೆ ಆ ಜೈಲಿನಲ್ಲಿ ಒಂದು ಭಯಂಕರವಾದ ಡಿಜೆಕ್ಷನ್. ನಾನು ಏನು ತಪ್ಪು ಮಾಡಲಿಲ್ಲ ಅಂತ ಆತನು ಅಳುತ್ತಾ ಇದ್ದಾನೆ. ಆದರೆ ಆ ಪಾನದಾಯಕನು ಆತನು ಹೋಗಿ ಮರೆತು ಹೋಗುತ್ತಾನೆ. ಕೆಲವು ಸಮಯ ಈ ಸೇವೆಯಲ್ಲಿ ದೇವರು ನಮ್ಮ ಮುಖಾಂತರವಾಗಿ ಆಶೀರ್ವದಿಸಲ್ಪಟ್ಟ ಜನರು ಹೀಗೆ ಈ ಪಾನದಾಯಕನ ಥರ ಮರೆತು ಹೋಗುತ್ತಾರೆ. ಯಾಕೆ ಪಾನದಾಯಕನು ಯೋಸೇಫನನ್ನು ಮರೆತು ಹೋದನಂದರೆ ದೇವರೇ ಮರೆತು ಹೋಗುವಂತೆ ಮಾಡಿದ್ರು. ದೇವರಿಗೆ ಸ್ತೋತ್ರ ಉಂಟಾಗಿ. ಕೆಲವು ಸಮಯ ದೇವರು ಕೆಲವು ಕಾರ್ಯಗಳನ್ನು ಅವರು ಅನುಮತಿಸ್ತಾರೆ. ಆ ಶ್ರಮವನ್ನು ನಾವು ಹೋರುತ್ತೇವೆ. ಆ ಶ್ರಮವನ್ನು ಹೋರುವಾಗ ನಮ್ಮ ಸ್ವಾರ್ಥ ಸಾಯುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೋಸೇಫನಿಗೆ ಒಂದು ಕಷ್ಟಕ್ಕೆ ಆತನು ಒಳಪಟ್ಟನು. ಯಾವ ರೀತಿಯಾದ ಕಷ್ಟಕ್ಕೆ ಆತನು ಒಳಪಟ್ಟನು ಅಂದರೆ ಭಯಂಕರವಾದ ಕಷ್ಟಕ್ಕೆ ಆತನು ಒಳಪಟ್ಟನು ಎಂದು ಇಲ್ಲಿ ವಾಕ್ಯ ನಮಗೆ ಹೇಳುತ್ತದೆ. ಒಂದು ವಾಕ್ಯವನ್ನು ನಾನು ಓದ್ತೇನೆ. ಆದಿಕಾಂಡ 37ನೇ ಅಧ್ಯಾಯ 24ನೇ ವಚನವನ್ನು ನಾನು ಓದ್ತೇನೆ. ಜೆನೆಸಿಸ್ ಚಾಪ್ಟರ್ 37 ವರ್ಸಸ್ 24. ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರೇ ಇಲ್ಲದ ಬರಿದಾಗಿತ್ತು. ನೀರೇ ಇಲ್ಲದ ಒಂದು ಹಳ್ಳ, ಬರಿದಾಗಿದೆ, ಡ್ರೈ ಪಿಟ್ ಅಂತ ಹೇಳ್ತಾರಲ್ವ, ಬರಿದಾಗಿದೆ. ಸೊ ಯೋಸೇಫನನ್ನು ಕೊಂದಾಕನ ಎಂದು ಎಲ್ಲರೂ ನೆನೆಸೋದು. ಅಂಥ ಸಮಯದಲ್ಲಿ ಯೋಸೇಫನು ಒಂದು ವೇಳೆ ಹೀಗೆ ಪ್ರಾರ್ಥನೆ ಮಾಡಿರ್ಬೋದು, ದೇವರೇ ನನ್ನನ್ನು ಎಲ್ಲರೂ ಸೇರಿ ಕೊಂದಾಕುತ್ತಾ ಇದ್ದಾರೆ ಅಂತ. ಸೊ ತಕ್ಷಣ ರೂಬನ್ ಬರ್ತಾನೆ. ರೂಬನ್ ಬಂದ್ಬಿಟ್ಟು ಆತನನ್ನು ಏನು ಮಾಡೋಣ, ನಾವು ಕೊಂದಾಕೋದು ಬೇಡ, ಹಳ್ಳದಲ್ಲಿ ಹಾಕೋಣ ಅಂತ ಒಂದು ವಿಷಯವನ್ನು ಹೇಳ್ತಾನೆ. ಸೊ ಅದಾದ ಮೇಲೆ ಯೂದ ಬರ್ತಾನೆ.
ಯೂದ ಬಂದ್ಬಿಟ್ಟು ಈತನನ್ನು ನಾವು ಮಾರಾಕನ ಅಂತ ಹೇಳುತ್ತಾರೆ. ಸೊ ಈ ರೀತಿಯಲ್ಲಿ ದೇವರು ಕರ್ಕೊಂಡು ಹೋಗಿ ಆ ಮೀದಿಯರ ಕೈಗೆ ಹೋಗಿದ ತಕ್ಷಣ ಅವರು ಕರ್ಕೊಂಡು ಹೋಗಿ ಫೋತಿಫರನ ಕೈಗೆ ಮಾರಾಕಿ, ಹೀಗೆ ದೇವರ ಶ್ರಮಗಳ ನಡುವೆ, ಕಷ್ಟಗಳ ನಡುವೆ ಕ್ರಿಯೆ ಮಾಡಿದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಸೊ ದೇವರು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಉಪಯೋಗಿಸಲಿಕ್ಕಿರುವ ಒಂದು ಉನ್ನತವಾದ ಕಾರ್ಯಕ್ಕೆ ದೇವರು ನಮ್ಮನ್ನು ರೂಪಿಸಿದ್ದಾರೆ. ಹಲ್ಲೆಲೂಯ. ಒಂದು ವಾಕ್ಯವನ್ನು ನಾನು ಓದುತ್ತೇನೆ. ಆದಿಕಾಂಡ 43ನೇ ಅಧ್ಯಾಯ 30ನೇ ವಚನವನ್ನು ನಾನು ಓದ್ತೇನೆ. ಜೆನೆಸಿಸ್ ಚಾಪ್ಟರ್ 43 ವರ್ಸಸ್ 30. ಯೋಸೇಫನಿಗೆ ತಮ್ಮನ ಮೇಲೆ ಕರುಳು ಮರುಗುವುದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ತನ್ನ ಕೋಣೆಯೊಳಗೆ ಹೋಗಿ ಅಲ್ಲಿ ಅತ್ತನು ಎಂದು ಇಲ್ಲಿ ವಾಕ್ಯ ಹೇಳುತ್ತದೆ. ಯೋಸೇಫನು ಐಗುಪ್ತ ದೇಶದಲ್ಲಿ ಒಂದು ಪ್ರಧಾನವಾದ ಮಂತ್ರಿಯಾಗಿದ್ದಾನೆ. ಸೊ ಅರಸನಿಗೆ ನೆಕ್ಸ್ಟ್ ಅಧಿಕಾರಿ ಯಾರಂದರೆ ಯೋಸೇಫನೇ. ಈ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಎನ್ನುವ ನಮ್ಮ ಭಾರತ ದೇಶದ ಕಾನೂನು ಎಲ್ಲ ಈ ಸತ್ಯದಿಂದನೇ ಬಂದಿರೋದು. ಬ್ರಿಟಿಷರು ಈ ಸತ್ಯವನ್ನು ಅವರು ಹಿಂಬಾಲಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಒಂದು ದೊಡ್ಡ ಅಧಿಕಾರಿ, ಅಷ್ಟು ದೊಡ್ಡ ಅಧಿಕಾರಿ ಆತನು ಅತ್ತನಂತೆ. ಕಾರಣ ಏನು ಗೊತ್ತಾ? ಒಬ್ಬ ಮನುಷ್ಯನು ಕಷ್ಟಕ್ಕೆ ಒಳಪಟ್ಟು ಬರುವಾಗ, ದೇವರ ಕೃಪೆಯನ್ನು ಆತನು ಗ್ರಹಿಸುವಾಗ ಆತನ ಹೃದಯವು ಮುರಿಯಲ್ಪಡುತ್ತದೆ. ಇಲ್ಲಿ ನೋಡಿ ವಾಕ್ಯ ಹೇಳುತ್ತದೆ, ಯೋಸೇಫನು ಅತ್ತನಂದು ಇಲ್ಲಿ ವಾಕ್ಯ ಹೇಳುತ್ತದೆ. ಯಾಕಂದರೆ ಆತನು ನೆನೆಸಿದನು, ನಾನು ಯಾವತ್ತೋ ನಾಶವಾಗಿರಬೇಕಾಗಿತ್ತು, ಆ ಜೈಲಿನಲ್ಲಿ ನಾನು ಯಾವತ್ತೋ ಸತ್ತು ಹೋಗಿ ಇರಬೇಕಾಗಿತ್ತು. ಆದರೆ ದೇವರು ಆತನನ್ನು ಬಿಡಿಸಿದ್ರು, ಬಾಳುವಂತೆ ಮಾಡಿದ್ರು. ಮತ್ತು ಆ ಭಾಗ್ಯವನ್ನು ನೆನೆಸುವಾಗ ದೇವರು ಹೃದಯವನ್ನು ಮುರಿಯುತ್ತಾರೆ. ಹಲ್ಲೆಲೂಯ. ಆ ಭಾಗ್ಯವನ್ನು ಭಾವಿಸುವಾಗ ದೇವರ ಹೃದಯವನ್ನು ಮುರಿಯುತ್ತಾರೆ. ಕೊನೆಯದಾಗಿ ಒಂದು ವೇದ ವಚನವನ್ನು ನಾನು ಓದ್ತೇನೆ. ಉಜ್ಜೀವನಕ್ಕೆ ಮೂಲಭೂತವಾಗಿರುವ ಒಂದು ವಾಗ್ದಾನ ವಚನವನ್ನು ನಾನು ಓದ್ತೇನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 15ನೇ ವಚನವನ್ನು ನಾನು ಓದ್ತೇನೆ. ಐಸಾಯಾ ಚಾಪ್ಟರ್ 57 ವರ್ಸಸ್ 15. ಏಕೆಂದರೆ ಉನ್ನತನು ಮಹೋನ್ನತನು ನಿತ್ಯವಾಗಿ ವಾಸಿಸುವವನು ಪರಿಶುದ್ಧನು ಎಂಬ ಹೆಸರೇಳು ಆತನು ಹೇಳುವುದೇನೆಂದರೆ, ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನಾನಾದರೂ ಪಶ್ಚಾತ್ತಾಪ ಪಡುವ ದೀನ ಮನನೊಂದಿಗೆ ನಾನಿದ್ದೇನೆ. ದೀನನ ಆತ್ಮವನ್ನು ಹಾಗೂ ಪಶ್ಚಾತ್ತಾಪ ಪಡುವ ಮನಸ್ಸನ್ನು ಉಜ್ಜೀವಗೊಳಿಸುವವನಾಗಿದ್ದೇನೆ ಎಂದು ಇಲ್ಲಿ ವಾಕ್ಯ ನಮಗೆ ಇಲ್ಲಿ ಭರವಸೆ ನೀಡುತ್ತದೆ. ಉಜ್ಜೀವನ ಹೇಗೆ ಬರುತ್ತದೆ? ಯಾವ ಹೃದಯ ಜಜ್ಜಿ ಹೋದ ದೀನ ಮನನೊಂದಿಗಿದೆಯೋ ಅಲ್ಲಿ ಆತ್ಮನಾದವರು ವಾಸ ಮಾಡಿ ಉಜ್ಜೀವಿಸುವವನಾಗಿದ್ದಾನೆ. ಪ್ರಿಯ ಸ್ನೇಹಿತರೆ, ಈ ಕಷ್ಟಗಳು, ಈ ಶ್ರಮಗಳು ನಮಗೆ ಒಂದು ಭಾಗ್ಯಗಳು. ಭಯಪಡಬೇಡಿ, ದೇವರು ನಮ್ಮನ್ನು ರೂಪಿಸುತ್ತಾರೆ. ಅವರು ನಮ್ಮನ್ನು ರೂಪಿಸಿ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯ. ಇಲ್ಲಿ ನೋಡಿ, ಯೋಸೇಫನಿಗೆ ನಾವು ನೋಡುತ್ತೇವೆ, ದೇವರು ಕಷ್ಟಕ್ಕೆ ಒಳಪಡಿಸಿದ್ರು. ಮಾತ್ರವಲ್ಲದೆ ಒಂದು ಪಾಠವನ್ನು ಕಲಿಸಿಕೊಟ್ಟರು. ಕೊನೆಯದಾಗಿ ಬಿಡಿಸಿದ್ರು ಮತ್ತು ಇಡೀ ಐಗುಪ್ತ ದೇಶವನ್ನೇ ಅವರು ಆಳುವಂತೆ ಮಾಡಿದ್ರು. ಹಲ್ಲೆಲೂಯ. ನೀವು ಆ ದೇವರನ್ನು ನಂಬಿರಿ, ಕಷ್ಟದಲ್ಲಿ ಪಾಠಗಳನ್ನು ಕಲಿಯಿರಿ. ದೇವರು ನಿಮ್ಮನ್ನು ನಿಶ್ಚಯವಾಗಿ ಬಲಪಡಿಸಿ ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಈ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.